ಉದ್ಘಾಟನೆಗೆ ಆಹ್ವಾನ ಪಡೆದಿರುವಂತಹ ಲೇಖಕಿ ಬಾನು ಮುಷ್ತಾಕ್ ನಡಿಯನ್ನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಟೀಕಿಸಿದ್ದಾರೆ. 2023ರ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡಾಂಬೆ ಭುವನೇಶ್ವರಿ ಬಗ್ಗೆ ಮುಷ್ತಾಕ್ ಹೇಳಿದಂತಹ ಮಾತುಗಳಿಗೆ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಬಾನು ಮುಷ್ತಾಕ್ ಅವರಿಗೆ ಭುವನೇಶ್ವರಿ ಬಗ್ಗೆ ಅರಿಶಿನ ಕುಂಕುಮದ ಬಗ್ಗೆ ಅಪತ್ಯ ಭಾವನೆ ಇದೆ. ಆದರೆ KS ನಿಸಾರ್ ಅಹಮದ್ ಅವರ ಇಡೀ ಸಾಹಿತ್ಯವನ್ನೇ ತೆಗೆದುಕೊಳ್ಳಿ, ನಿತ್ಯೋತ್ಸವವನ್ನೇ ತೆಗೆದುಕೊಳ್ಳಿ, ನಿತ್ಯೋತ್ಸವದ ಪ್ರತಿ ಪ್ಯಾರಾದ ಕೆಳಗೆ ತಾಯಿ ನಿತ್ಯೋತ್ಸವ ಅಂತ ಇದೆ. ಕರ್ನಾಟಕವನ್ನ ಭುವನೇಶ್ವರಿ ತಾಯಿಯಾಗಿ ಅವರು ನೋಡಿದ್ರು. ಇಲ್ಲಿನ ಪ್ರಕೃತಿಯ ಸೊಬಗನ್ನ ಹೇಳಿದ್ದಾರೆ. ಹಾಗೆಯೇ ಕೃಷ್ಣನ ಬಗ್ಗೆ ಕೂಡ ಗೌರವವಾಗಿ ಬರೆದಿದ್ದಾರೆ. ಅವರ ಉದ್ದೇಶದ ಬಗ್ಗೆ ನಮಗೆ ಯಾವತ್ತಿಗೂ ಅನುಮಾನ ಬರಲಿಲ್ಲ ಕೂಡ. ಆದ್ರೆ ಬಾನು ಮುಷ್ತಾಕ್ ಅವರೇ, ನಿಮ್ಮ ಧರ್ಮವನ್ನ ಬದಲಾಯಿಸಿಕೊಂಡಿದ್ದೀರಿ, ಆದ್ರೆ ಭಾರತದ ಮೂಲ ಸಂಸ್ಕೃತಿ ಬಗ್ಗೆ ನಿಮ್ಗೆ ಯಾಕೆ ಇಷ್ಟೊಂದು ದ್ವೇಷ? ಇಸ್ಲಾಂ, ಕ್ರಿಶ್ಚಿಯನ್ ಆಕ್ರಮಣಕಾರಿ ಧರ್ಮಗಳಾಗಿ ಭಾರತಕ್ಕೆ ನೆಲೆ ಹುಡುಕಿಕೊಂಡು ಬಂದಿದ್ದು ನಿಮ್ಮೂರಿಗೆ ನಾವು ಬಂದಿಲ್ಲ. ಇಲ್ಲಿ ಸಂಸ್ಕೃತಿಯನ್ನ ಒಡೆದು ಹಾಕುವ ಕೆಲಸವನ್ನ ಮೊಘಲರು, ಗಜ್ನಿ ಗೋರಿಗಳು ಮಾಡಿದ್ರು. ಬಾನು ಮುಷ್ತಾಕ್ ಕೂಡ ನಮ್ಮ ಆಚಾರ ವಿಚಾರ, ಸಂಸ್ಕೃತಿ, ನಂಬಿಕೆಗಳನ್ನ ಒಡೆದು ಹಾಕುವ ರೀತಿ ಮಾತನಾಡಿದ್ರೆ ಏನ್ ಅನ್ಸುತ್ತೆ? ನೀವು ಅವರ ವಂಶಸ್ತ್ರ, ನೀವು ನಮ್ಮ ತರಾನೇ ಇದ್ದೀರಾ, ಕನ್ವರ್ಟ್ ಆಗಿದ್ದೀರಿ. ನಮಗೇನು ಅದರ ಬಗ್ಗೆ ಬೇಸರ ಇಲ್ಲ. ನಿಮಗೆ ಪೂರ್ವಜರು ನಿಮ್ಮ ಹಿನ್ನೆಲೆಯನ್ನ ಒಡೆದು ಹಾಕಬೇಕು ಅಂತ ಪ್ರಯತ್ನ ಮಾಡಿದ್ರೆ ನಮಗೆ ಬೇಸರ ಆಗಲ್ವಾ? ಪ್ರತಿರೋಧ ಬೇಕಲ್ವಾ? ಇನ್ನು ನೀವು ಜನಸಾಹಿತ್ಯ ಸಮ್ಮೇಳನದಲ್ಲಿ ಹಾಡಿದ ಮಾತುಗಳಿಂದನೇ ನಿಮ್ಮನ್ನ ದಸರಾ ಉದ್ಘಾಟನೆಗೆ ಕರೆಯುವುದಕ್ಕೆ ತಗಾದೆ ಎತ್ತಿದ್ದೀವಿ. ದಸರಾ 100% ಧಾರ್ಮಿಕ ಆಚರಣೆ. ಇದು ವಿಜಯನಗರ ಕಾಲದಿಂದ ಆರಂಭವಾಗಿದ್ದು ಹಿಂದೂ ಸಾಮ್ರಾಜ್ಯದ ಸುವರ್ಣ ಯುಗ. ಇದನ್ನ ಆವರಿಸಿಕೊಂಡು ಬಂದಿರೋದು ನಮ್ಮ ಮೈಸೂರು ಮಹಾರಾಜರು. ದಸರಾ ಅಂದ್ರೆ ಚಾಮುಂಡಿ ಬೆಟ್ಟದಲ್ಲಿ ಪುಷ್ಪಾರ್ಚನೆ ಮಾಡೋದು ಮಾತ್ರವಲ್ಲ, ಅರಮನೆಯಲ್ಲಿ ವಿದ್ಯುಕ್ತವಾಗಿ ಆರಂಭವಾಗತ್ತೆ. 9 ದಿನಗಳ ಕಾಲ ಚಾಮುಂಡಿಯನ್ನ ಅಲಂಕಾರ ಮಾಡ್ತೇವೆ. ಇದು ಧಾರ್ಮಿಕ ಶ್ರದ್ಧೆ, ನಂಬಿಕೆ ಇಟ್ಟುಕೊಂಡು ನಡೆಸುವಂತಹ ಕಾರ್ಯಕ್ರಮವಾಗಿದೆ. ನೀವು ನಮ್ಮ ಧರ್ಮದ ಬಗ್ಗೆ, ಇಲ್ಲಿನ ಮೂಲ ಸಂಸ್ಕೃತಿಯ ಬಗ್ಗೆ, ಇಲ್ಲಿನ ಆಚರಣೆಗಳ ಬಗ್ಗೆ, ಅರಿಶಿನ ಕುಂಕುಮದ ಬಗ್ಗೆ, ನಮ್ಮ ಕನ್ನಡಾಂಬೆ ಭುವನೇಶ್ವರಿ ಬಗ್ಗೆ ಅಪದದ ಭಾವನೆಯನ್ನ ಇಟ್ಟುಕೊಂಡಿರೋದ್ರಿಂದ ನಾವು ನಿಮ್ಮ ವಿಚಾರದಲ್ಲಿ ತಗಾದಿ ಎತ್ತುತ್ತಾ ಇದ್ದೇವೆ. ಹೀಗಂತ ಪ್ರತಾಪ್ ಸಿಂಹ ಅವರು ಟಾಂಗ್ ಕೊಟ್ಟಿದ್ದಾರೆ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.